Hi here friends, welcome back to Prithvi Informs ಇದೆ ಟಾಟಾ IPL 24 RCB ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ಗೆ ಸ್ವಾಗತ. ತುಂಬಾ ಬೇನಿಂಗ್ಸ್ ನೋಡಿದ್ವಿ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ತುಂಬಾ ಎಕ್ಸಲೆಂಟ್ ಫೀಲ್ಡ್ ವರ್ಕ್ ನೋಡಿದ್ವಿ. ಹಾಗೆ RCB ಟೀಮ್ ಅವರು ಕೂಡ ಫೀಲ್ಡಿಂಗ್ ವರ್ಕ್ ತುಂಬಾ ಚೆನ್ನಾಗಿತ್ತು. ಹಾಗೆ ಆನ್ ಬೌಂಡ್ ಇದ್ರು ಅಂತ ಹೇಳ್ಬೋದು. ತುಂಬಾ ಆಫ್ಟರ್ನೂನ್ ಗೇಮ್ ಆದ್ರೂ ಕೂಡ ತುಂಬಾ ಸಖತ್ತಾಗಿ ಬ್ರಿಲಿಯಂಟ್ ಆಗಿ ಫೀಲ್ಡಿಂಗ್ ನ ಮಾಡಿದ್ರೆ. ಹಾಗೆ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ಹೇಳ್ಬೋದು. ಹೇಗೆ ಇವತ್ತಿನ ಮ್ಯಾಚ್ ಅಂತ ಒಂದು ವಿಡಿಯೋ ತಿಳ್ಕೊಳ್ಳೋಣ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲ ಬಂದಿರ್ತೀರಿ, ಇಷ್ಟ ಆಗಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಗುಜರಾತ್ ಟೈಟನ್ಸ್ ಅವರು ಕೂಡ ಬ್ಯಾಟಿಂಗ್ ಆಡ್ತಾರೆ. ಹಾಗೆ ಫಸ್ಟ್ ಓವರ್ ಬ್ರೇಕ್ ತಗೊಬಂದು ಸ್ವಪ್ನಿಲ್ ಸಿಂಗ್ ಅವರು ತುಂಬಾ ಇಂಪ್ರೆಸಿವ್ ಆಗಿ ಬೌಲಿಂಗ್ ಅಟ್ಯಾಕ್ ನ ಮಾಡಿಕೊಂಡು ಹಾಗೆ ತುಂಬಾ ಇಂಪ್ಯಾಕ್ಟ್ ಮಾಡಿದ್ರೆ ಫಸ್ಟ್ ಓವರ್ ಅಲ್ಲಿ ಅಂತ ಹೇಳ್ಬೋದು. ಅದು ರುದ್ದಿಮನ್ ಸಹ ಅವರ ಒಂದು ವಿಕೆಟ್ ಅನ್ನು ತಗೊಂಡಿದ್ದು ಫಸ್ಟ್ ಓವರ್ ಅಲ್ಲಿ ಈ ಒಂದು IPL ಸೀಸನ್ ಅಲ್ಲಿ ಅಂತ ಹೇಳ್ಬೋದು. ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಸ್ವಪ್ನಿಲ್ ಸಿಂಗ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ಶುಭಮ್ ಗಿಲ್ ಅವರು ಕೂಡ ತುಂಬಾ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು. ಅವರ ಒಂದು ಡಿಸೆಂಟ್ ಸ್ಟಾರ್ಟ್ ಕೂಡ ಚೆನ್ನಾಗಿತ್ತು. ಅದನ್ನ ಬಿಗ್ ಓವರ್ ಆಗಿ ಕನ್ವರ್ಟ್ ಮಾಡೋದಕ್ಕಾಗಲ್ಲ. ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಒಂದು ವಿಕೆಟ್ ನ ತಗೊಂಡಿದ್ದು ತುಂಬಾ ಇಂಪ್ರೆಸಿವ್ ಆಗಿ ಕ್ಯಾಚ್ ನ ಹಿಡಿದಿದ್ದು ಕೆಮ್ರಾನ್ ಗ್ರೀನ್ ಅವರು ಅಂತ ಹೇಳ್ಬೋದು. ಸಖತ್ತಾಗಿ ಫೀಲ್ಡಿಂಗ್ ನ ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ. ಹಾಗೆ ತುಂಬಾ ಸಖತ್ತಾಗಿ ಕ್ಯಾಚ್ ನ ಹಿಡಿದ್ರು ಅಂತ ಹೇಳ್ಬೋದು. ಹಾಗೆ ಸಾಯಿ ಸುದರ್ಶನ್ ಅವ್ರ ಕಡೆಯಿಂದ ಕೂಡ ತುಂಬಾ ಇಂಪ್ರೆಸಿವ್ ಆಗಿ ನಾಕ್ ನ ಬಂದು ಹಾಗೆ ತುಂಬಾ ಸಖತ್ತಾಗಿ ಬ್ಯಾಲೆನ್ಸ್ ನ ಮಾಡಿ ಒಂದೊಳ್ಳೆ ಸ್ಟಾರ್ಟ್ ನ ಕೊಟ್ಟರು. ಹಾಗೆ ಸಖತ್ತಾಗಿ ಕೂಡ ಎಂಡ್ ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ. ತುಂಬಾ ಇಂಪ್ರೆಸಿವ್ ನಾಕ್ ಅಂತ ಹೇಳಲು ಕೂಡ ತಪ್ಪಾಗಲ್ಲ. ಹಾಗೆ ತುಂಬಾ ಕನ್ಸಿಸ್ಟೆಂಟ್ ಆಗಿ ಕೂಡ ಬ್ಯಾಕ್ ಟು ಬ್ಯಾಕ್ 50s ನೋಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲೂ ಕೂಡ. 50 ಬಂದು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲೂ ಕೂಡ. ಇವರಿಂದನೇ ಒಂದು ಬಿಗ್ ರನ್ಸ್ ನ ಕಲೆ ಆಗಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಶಾರುಖ್ ಖಾನ್ ಅವರು ಕೂಡ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ. ಸ್ಪಿನ್ನರ್ಸ್ ನ ತರಾಟೆಗೆ ತಗೊಂಡಿದ್ದು. ಹಾಗೆ ಕರಣ್ ಶರ್ಮಾ ಅವರಿಗೆ ಹಾಗೆ ಮ್ಯಾಕ್ಸ್ವೆಲ್ ಅವರಿಗೆ ಸಖತ್ತಾಗಿ ಅಟ್ಯಾಕ್ ಮಾಡಿ ಇವರು ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಅರ್ಧ ಶತಕ ಗಳಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಇಂಪ್ರೆಸಿವ್ ನಾಕ್ ಅಂತ ಹೇಳ್ಬೋದು. ಲೆಗ್ ಸ್ಪಿನ್ನರ್ ಗೆ ಇವರು ಅಟ್ಯಾಕ್ ಮಾಡ್ತಿದ್ರು ಸಾಯಿ ಸುದರ್ಶನ್ ಅವರು. ಹಾಗೆ ಆಫ್ ಸ್ಪಿನ್ನರ್ ಗೆ ಇವರು ಶಾರುಖ್ ಖಾನ್ ಅವರು ಅಟ್ಯಾಕ್ ಮಾಡ್ತಿದ್ರು ಅಂತ ಹೇಳ್ಬೋದು. ತುಂಬಾ ಇಂಪ್ರೆಸಿವ್ ನಾಕ್. ಹಾಗೆ ತುಂಬಾ ಸಖತ್ತಾಗಿ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡಿದ್ರು ಇವರೇ ಇಬ್ರು ಪಾರ್ಟ್ನರ್ಶಿಪ್ ಈ ಒಂದು ನಾಕ್ಗೆ ಸಾಧ್ಯ ಆಗಿತ್ತು ಅಂತ ಹೇಳ್ಬೋದು. ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ ಸಾಯಿ ಸುದರ್ಶನ್ ಅವರು ಕೂಡ ತುಂಬಾ ಇಂಪ್ರೆಸಿವ್ ನಾಕ್. ಹಾಗೆ ಇವರಿಂದ ಕೂಡ ಒಂದು ಬಿಗ್ ರನ್ಸ್ ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವರು ಮೋಸ್ಟ್ ರನ್ಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಈ ಒಂದು ಟಾಪ್ 2 ಟೇಬಲ್ ಅಂತ ಹೇಳ್ಬೋದು. ಹಾಗೆ ಡೇವಿಡ್ ಮಿಡಲ್ ಅವರು ಕೂಡ ಸಖತ್ತಾಗಿ ಫಿನಿಶ್ ಮಾಡಿದ್ದು ಈ ಒಂದು ಮ್ಯಾಚ್ ಅಲ್ಲಿ. ಹಾಗೆ ಬಂದು ಚೆನ್ನಾಗಿ ಫಿನಿಶ್ ಮಾಡಿಕೊಂಡು ಲಾಸ್ಟ್ ಓವರ್. ಹಾಗೆ ಇವತ್ತಿನ ಇಂಪ್ರೆಸಿವ್ ಅಂತ ಹೇಳ್ಬೋದು RCB ಬೌಲಿಂಗ್ ಅಟ್ಯಾಕ್ ಅಂತ ಹೇಳ್ಬೋದು. ಸಿರಾಜ್ ಅವರು ಕೂಡ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು ಅವರು ಕೂಡ ಇವತ್ತು ಮಾಡಿದ್ರು. ಹಾಗೆ ಇಸ್ಟಾಲ್ ಅವರು ಕೂಡ ತುಂಬಾ ಸಖತ್ತಾಗಿ ಬೌಲಿಂಗ್ ಮಾಡಿದ್ದು ಅಂತ ಹೇಳ್ಬೋದು. ಇವತ್ತು ನಮ್ಮ RCB ಬೌಲರ್ಸ್ ತುಂಬಾ ಎಕನಾಮಿಕಲ್ ಆಗಿ ಹಾಗೆ ತುಂಬಾ ಸಖತ್ತಾಗಿ ಕೂಡ ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ ಸೋ ಫಾರ್ ಅಂತ ಹೇಳ್ಬೋದು. ಹಾಗೆ ಬ್ಯಾಟಿಂಗ್ ಕೂಡ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ವಿರಾಟ್ ಕೊಹ್ಲಿ ಕಡೆಯಿಂದ ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗಿತ್ತು. ಹಾಗೆ ಫ್ಯಾಫ್ ಡು ಪ್ಲೆಸಿಸ್ ಅವರು ಕೂಡ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಫ್ಯಾಫ್ ಡು ಪ್ಲೆಸಿಸ್ ಅವರು ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿ ಅವರು ಕೂಡ 3 ಸಿಕ್ಸರ್ಸ್ ಗಳನ್ನ ಕಲೆ ಹಾಕ್ತಾರೆ. ಹಾಗೆ 1 ಬೌಂಡ್ರಿಗಳನ್ನ ಕಲೆ ಹಾಕ್ತಾರೆ. 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು. ಒಳ್ಳೆ ಸ್ಟಾರ್ಟ್ ಸಿಕ್ತು. ಆ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ 40 ರನ್ಸ್ ಕೂಡ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಅದನ್ನ ಬೇಕ್ ತಗೊಬಂದು ಸಾಯಿ ಕಿಶೋರ್ ಆ ಒಂದು ಬೇಕ್ ತಗೊಬಂದು ವಿಜಯ್ ಶಂಕರ್ ಅವರು ಚೆನ್ನಾಗಿ ಕ್ಯಾಚ್ ಹಿಡಿತಾರೆ ಅಂತ ಹೇಳ್ಬೋದು. ಆಮೇಲೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ ವಿರಾಟ್ ಕೊಹ್ಲಿ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಕೂಡ ಗಳಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸೂಪರ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಸ್ಪಿನ್ನರ್ಸ್ ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲೂ ಕೂಡ. ರಶೀದ್ ಖಾನ್ ಆಗಿರ್ಬೋದು, ಹಾಗೆ ನೂರ್ ಅಹಮದ್ ಆಗಿರ್ಬೋದು, ಹಾಗೆ ಸಾಯಿ ಕಿಶೋರ್ ಅವರು ಕೂಡ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಒಂದೊಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು ಅಂತ ಹೇಳ್ಬೋದು. ಪ್ರತಿ ಓವರ್ ಕೂಡ 10 ರನ್ಸ್ ಗಳನ್ನ ಕಲೆ ಹಾಕಿದ್ದು. ಹಾಗೆ ರನ್ನಿಂಗ್ ಇನ್ ಬಿಟ್ವೀನ್ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಅವರು ಒಂದು ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲೂ ಕೂಡ. ನಾಟ್ ಆಗಿ ಕೂಡ ಉಳ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಕೂಡ ಅಂತ ಹೇಳ್ಬೋದು. ಸೂಪರ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಮತ್ತೆ ಅವರ ಒಂದು ಸೂಪರ್ ಬ್ಯಾಟಿಂಗ್ ಆಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲೂ ಕೂಡ. ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದಾರೆ ಸ್ಪಿನ್ನರ್ಸ್ಗೆ ಅಂತ ಹೇಳ್ಬೋದು. ಹಾಗೆ ವಿಲ್ ಜಾಕ್ಸ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಬೆಂಕಿ ತರ ಆಡಿದ್ದು. ಹಾಗೆ ಆಪೋನೆಂಟ್ ಟೀಮ್ಗೆ ಯಾವುದೇ ರೀತಿ ಚಾನ್ಸೇ ಕೊಡಲಿಲ್ಲ. ಆ ರೀತಿ ಒಂದು ಸೂಪರ್ ಇನ್ನಿಂಗ್ಸ್ ನ ಆಡಿದ್ದಾರೆ ಅಂತ ಹೇಳ್ಬೋದು. ಇನಿಷಿಯಲಿ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಬಿಟ್ಟೆ ಆ ಒಂದು 50+ ರನ್ಸ್ ನ ಕಲೆ ಹಾಕಿ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಹಾಫ್ ಸೆಂಚುರಿ ಗಳಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವರ ಒಂದು IPL ಅಲ್ಲಿ 2 ಹಾಫ್ ಸೆಂಚುರಿ ಕೂಡ ಗಳಿಸಿಕೊಂಡಿದ್ದಾರೆ. ಹಾಗೆ ಇವತ್ತು ಕೂಡ ಸೆಂಚುರಿನ ಗಳಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. 50 ಆದ್ಮೇಲೆ ಬೇರೆ ತರನೇ ವಿಲ್ ಜಾಕ್ಸ್ ಅವರು ಕಾಣಿಸ್ಕೊಂಡಿದ್ದು. ಸ್ಪಿನ್ನರ್ಸ್ ನ ಡಾಮಿನೇಟ್ ಮಾಡಿ ಬಿಸಾಕಿದ್ದು. ಹಾಗೆ ಪೇಸರ್ಸ್ ಅಂತೂ ಇನ್ನೂ ಸಖತ್ತಾಗಿ ಆಡ್ತಾರೆ. ಆ ಒಂದು ಮೋಹಿತ್ ಶರ್ಮಾ ಅವರ ಒಂದು ಸ್ಪೆಲ್ ಅಲ್ಲಿ ಜಾಸ್ತಿ ರನ್ಸ್ ನ ಕಲೆ ಹಾಕಿ ಆ ಒಂದು ಓವರ್ ಅಲ್ಲೂ ಕೂಡ ಬಿಗ್ ರನ್ಸ್ ನ ಕಲೆ ಹಾಕ್ತಾರೆ. ಹಾಗೆ ರಶೀದ್ ಖಾನ್ ಅವರ ಒಂದು 16th ಓವರ್ ಅಲ್ಲಿ ಡೆಮಾಲಿಶ್ ಮಾಡಿ ಬಿಸಾಕ್ತಾರೆ ವಿಲ್ ಜಾಕ್ಸ್ ಅವರು ಅಂತ ಹೇಳ್ಬೋದು. ಹಾಗೆ ಅಲ್ಲಿ ಮ್ಯಾಚ್ ಟರ್ನ್ ಆಗಿದ್ದು ಮೋಹಿತ್ ಶರ್ಮಾ ಅವರ ಒಂದು ಓವರ್ ಸ್ಪೆಲ್ ಅಲ್ಲಿ ಅಲ್ಲಿ ಗೇಮ್ ಚೇಂಜರ್ ಆಗಿದ್ದು. ಹಾಗೆ ಕಂಟಿನ್ಯೂಸ್ ಆಗಿ ಬೌಂಡರೀಸ್ ಗಳು ನೋಡಿದ್ದಾರೆ. ಹಾಗೆ ಸಿಕ್ಸರ್ಸ್ ಅಂತೂ ಸುರಿಮಳೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ಹೇಳ್ಬೋದು. ವಿಲ್ ಜಾಕ್ಸ್ ಅವರು ಆ ರೀತಿ ಒಂದು ಡೆಸ್ಟ್ರಾಯ್ ಮಾಡಿ ಡೆಮಾಲಿಶ್ ಮಾಡಿ ಬಿಸಾಕಿದ್ದಾರೆ. ಹಾಗೆ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಂದಿದ್ದು. 160+ ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಮ್ಯಾಚ್ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.